ವಿಶ್ವ ಜಲ ದಿನದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಬೆಂಗಳೂರಿನ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ನಿನ್ನೆ ಕಾವೇರಿ ಆರತಿ ಅಂತ ನಡೀತು. ಅದಕ್ಕೆ ನಮ್ನ ಕೂಡ ಇನ್ವೈಟ್ ಮಾಡಿದ್ರು. ಸರಿ ಮೋಂಕು ಏನಿದು ಕಾವೇರಿ ಆರತಿ, ನಾವು ಕೂಡ ವಿಟ್ನೆಸ್ ಮಾಡೋಣ ಅಂತ ಸಂಜೆ 6 ಗಂಟೆ ಹಂಗೆ ಸ್ಯಾಂಕಿ ಟ್ಯಾಂಕ್ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡಿದ್ರೆ ಆಲ್ರೆಡಿ ಸಾವಿರಾರು ಜನ ಈ ಒಂದು ಕಾರ್ಯಕ್ರಮನ ನೋಡಕ್ಕೆ ಬಂದಿದ್ರು. ನಮ್ಮ ಉಪಮುಖ್ಯಮಂತ್ರಿ ಅವರಾದಂತ ಡಿ.ಕೆ. ಶಿವಕುಮಾರ್ ಅವರು ಬಂದು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಕೊಟ್ಟರು. ಮೊದಲಿಗೆ ಸಂಜೆ ಹಂಗೆ ಅನನ್ಯ ಭಟ್ ಅವರಿಂದ ಸುಗಮ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತು. ನಂತರ ನೋಡಿದ್ರೆ ನಮ್ಮೆಲ್ಲರ ಫೇವರೇಟ್ ಆದಂತ ರಘು ದೀಕ್ಷಿತ್ ಅವರಿಂದ ಗಾಯನ ಕಾರ್ಯಕ್ರಮ ಇತ್ತು. ನಿಮ್ಮೆಲ್ಲರಿಗೂ ಇದ್ದಿದ್ದ ಪ್ರಶ್ನೆ ನನಗೂನು ಇತ್ತು, ಏನಪ್ಪಾ ಇದು ಕಾವೇರಿ ಆರತಿ ಅಂತ. ಅಲ್ಲೋದ್ಮೇಲೆ ನನಗ್ ಗೊತ್ತಾಗಿದ್ದೇನಪ್ಪಾ ಅಂತ ಹೇಳಿದ್ರೆ, ಮೊದಲಿಗೆ ನೋಡಿದ್ರೆ ಜಲಮೂಲಗಳ ಸಂರಕ್ಷಣೆಗಾಗಿ ಮಾರ್ಚ್ 21ರಿಂದ 28ನೇ ತಾರೀಕು ತನಕ ಜಲ ಪ್ರತಿಜ್ಞೆ ಸ್ವೀಕಾರ ಅಭಿಯಾನ ನಮ್ಮ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ನಡೀತಾ ಇದೆ. ಜಲವೇ ಜೀವ ಎಂದು ಮಳೆ ನೀರಿನ ಸಂಗ್ರಹ ಹಾಗೂ ಕೆರೆಗಳನ್ನು ಸಂರಕ್ಷಣೆ ಮಾಡುವಂತ ಉದ್ದೇಶ. ನಾನಂತೂ ಈ ಜಲ ಸಂರಕ್ಷಣೆಗೆ ಪ್ರತಿಜ್ಞೆ ತಗೊಂಡೆ, ನೀವೆಲ್ಲರೂ ಕೂಡ ತಗೋಬಹುದು. ಹೇಗೆ ಅಂತ ಕೇಳ್ತೀರಾ? www.jalavejeeva.com ಅಲ್ಲಿ ಹೋಗಿ ನಿಮ್ಮ ಹೆಸರನ್ನ ಹಾಕಿ ಪ್ಲೆಜ್ ನ ತಗೋಬೇಕಾಗತ್ತೆ. ಆ ಪ್ಲೆಜ್ ನ ತಗೊಂಡ್ರೆ ಸರ್ಟಿಫಿಕೇಟ್ ಕೂಡ ನಿಮ್ಮ ಹೆಸರಲ್ಲಿ ಬರುತ್ತೆ. ಇದೊಂದು ಅಫಿಷಿಯಲ್ ಅಟೆಂಪ್ಟ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಅಂದ್ರೆ ತಪ್ಪಂತೂ ಆಗೋದಿಲ್ಲ. ಬಿಸಿಲುಗಾಲ ಬಂದಾಯ್ತು, ನೀರ್ನ ಮಿತವಾಗಿ ಬಳಕೆ ಮಾಡಿ ಸಂರಕ್ಷಣೆ ಮಾಡೋಣ.